ಮೇಲೆ ಹಲ್ಲೆ ಆಗಿರೋದನ್ನ ನಾವು ತೀವ್ರ ಖಂಡನೆಯೊಂದಿಗೆ ಏನು ಇವತ್ತು ಎಲ್ಲ ಮೆಜಾರಿಟಿ ಸದಸ್ಯರು ಕೋರ್ಟ್ ಕಲಾಪದಿಂದ ಹೊರಗಡೆ ಉಳಿದು ಆ ರವಿಯವರಿಗೆ ಬೆಂಬಲವಾಗಿ ನಿಂತು ಮುಂದೆ ಈ ರೀತಿಯ ಘಟನೆಗಳು ನಡೆದಂತೆ ನಾವು ಕ್ರಮ ವಹಿಸಬೇಕು, ನಾವು ಸ್ಟ್ರಿಕ್ಟ್ ಆಗಿರ್ಬೇಕು, ನಮ್ಮ ವಕೀಲರ ಮೇಲೆ ವಕೀಲರ ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತ ಏನು ತಾವೆಲ್ಲರೂ ಒಕ್ಕೂಟದಿಂದ ಒತ್ತಾಯ ಮಾಡ್ತಿದ್ರಂತ ಆ ಒಕ್ಕೂಟದ ಒತ್ತಾಯದಂತೆ ಇವತ್ತು ವಕೀಲರ ಸಂಘ ತುಮಕೂರು ಜಿಲ್ಲಾ ನ್ಯಾಯಾಲಯದಿಂದ ಕಲಾಪದಿಂದ ಹೊರಗೆ ಇಡುವುದರ ಮೂಲಕ ಬಹಿಷ್ಕರಿಸಿ ಸ್ಪೆಷಲ್ ಮೀಟಿಂಗ್ ಕರೆದಿದ್ದೀನಿ, ಮಾಡಿದ್ದು ರೆಸಲ್ಯೂಷನ್ ಮಾಡಿ ಬಂಧನ ಮಾಡಬೇಕು ಅಂತ ಹೇಳಿ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ಒತ್ತಾಯವನ್ನ ಮಾಡ್ತೇನೆ. ಘಟನೆ ಆದ ತಕ್ಷಣ ನಾನು ರವೀಶ್ ಅವ್ರ ಗಮನಕ್ಕಿದ್ದಂಗೆನೆ ಜೂರಿಸ್ಡಿಕ್ಷನ್ ಸ್ಟೇಷನ್ಗೆ ಮಾತಾಡಿ ತಕ್ಷಣವಾಗಿ FIR ಮಾಡಬೇಕು ಅಂತ ಹೇಳಿ FIR ಮಾಡಿಸಿದ್ದೀವಿ. ನಿಮ್ಮೊಂದಿಗೆ ನಮ್ಮ ಸಂಘ ಇದೆ, ನಿಮ್ಮೆಲ್ಲರ ಒಕ್ಕೂಟದಂತೆ ಇವತ್ತು ನ್ಯಾಯಾಲಯ ಕಲಾಪವನ್ನ ಬಹಿಷ್ಕರಿಸುತ್ತೇವೆ. ಎಲ್ಲರೂ ಸಹಕರಿಸಬೇಕು. ದಯವಿಟ್ಟು ಅವ್ರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಸಂಘದ ಯಾವುದೇ ಸದಸ್ಯರು ವಕಾಲತ್ತನ್ನ ವಹಿಸಬಾರದು, ಸಂಘದ ನಿರ್ಣಯ. ದಯವಿಟ್ಟು ನೀವೆಲ್ಲರೂ ಸಹಕರಿಸಿ ವಕೀಲರು ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು. ಮುಂದಿನ ದಿನಗಳಲ್ಲಿ ವಕೀಲರು ಏನು ಅನ್ನೋದನ್ನ ಸಾರ್ವಜನಿಕವಾಗಿ ನಾವು ತಿಳಿಪಡಿಸಬೇಕು ಅಂದ್ರೆ ಅವರು ಪ್ರೊಡ್ಯೂಸ್ ಆದಾಗ ಜೈಲಿಗೆ ಹೋಗ್ಬೇಕು. ಯಾರು ಸಹ ಬೇರೆ ಅಪ್ಲಿಕೇಶನ್ ಹಾಕಬಾರ್ದು ಅಂತ ಮನವಿ ಮಾಡ್ಕೊಂಡು ಶಾಂತಿಯುತವಾಗಿ ಈ ಒಂದು ಬಹಿಷ್ಕಾರವನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕೈ ಮುಗಿದು ಹೇಳ್ತೀನಿ. ಯಾರು ದಯವಿಟ್ಟು ಎಂತ ಪರ್ಸನಲ್ ಕೇಸೇ ಇರಲಿ, ಎಂತ ಕೇಸ್ ಇರಲಿ, ಯಾರು ನ್ಯಾಯಾಲಯಕ್ಕೆ ಹೋಗ್ಬೇಡಿ. ಇದನ್ನ ಪ್ರೊಸೀಜರ್ ಆಸ್ಪೆಕ್ಟ್ಸ್ ನಾನು PDG ಅವ್ರ ಗಮನಕ್ಕೆ ತರಬೇಕು. ಸಂಘ ನಿರ್ಣಯ ಮಾಡಿದೆ. ಆಮೇಲೆ ನಾನು ಬಹಿಷ್ಕಾರ ಮಾಡಿದ್ದೇವೆ. ಇವತ್ತು ಸಂಘ ನಿರ್ಣಯ ಕೊಂಡಿದೆ. ಇವತ್ತು ಬೈಕಾಟು ಈಗ PDG ಅವ್ರ ಗಮನಕ್ಕೆ ತರಬೇಕು. ನಿರ್ಗಮಿಸಿ ಕಮಿಟಿಯಲ್ಲಿರೋ ಸದಸ್ಯರೆಲ್ಲರೂ PDG ಚೇಂಬರ್ ಹತ್ರ ಬನ್ನಿ. ಅವ್ರಿಗೆ ಹೇಳ್ತೀನಿ ಶಾಂತಿಯುತವಾಗಿ ಬೈಕಾಟ್ ಅನ್ನು ಆಚರಿಸಿ.